ನಮಸ್ಕಾರ. ನನ್ನ ಊರು ಸನ್ನಾಸಿ ಕುಡುಮೆಗೆ ಹುಟ್ಟಿದ ಊರು. ನಾನು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಬೆಳೆದಂಥವನು. ನಮ್ಮ ಊರು ಸನ್ನಾಸಿ ಕುಡುಮೆಗೆ. ನಾವು ಬಹಳ ಹಿಂದಿನಿಂದನೂ BJP ಪಕ್ಷದಲ್ಲೇ ಇದ್ವಿ, 40 ವರ್ಷದಿಂದನೂ. ಆವತ್ತಿಂದ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ 83ರಲ್ಲಿ, ನಂತರ ಶಿವಮೊಗ್ಗ ಜಿಲ್ಲಾ ಯೂನಿಯನ್ ಉಪಾಧ್ಯಕ್ಷರಾಗಿ, ಭದ್ರಾವತಿ ತಾಲೂಕು ಪಂಚಾಯತಿ ಸದಸ್ಯನಾಗಿ, ಶಿವಪತ್ತಿನ ಸಹಕಾರ ಸಂಘದಲ್ಲಿ ಸಕ್ರಿಯವಾಗಿ ಡೈರೆಕ್ಟರ್ ಆಗಿದ್ದೀನಿ. ಫೆಬ್ರವರಿ 21ರಲ್ಲಿ ಶಿವಮೊಗ್ಗ ಭದ್ರಾವತಿ ಅಡಿಕೆ ಮಂಡಿ ರ್ಯಾಂಕೋ ಅಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೇನೆ. ಆದರೆ ನಮಗೆ BJP ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗಲು ಮನಸ್ಸು ಬರ್ತಾ ಇಲ್ಲ. ಭಾಳ ಜನ ನನ್ನ ಹತ್ರ ಬಂದು ನನ್ನ ಪಕ್ಷಕ್ಕೆ ಇದನ್ನು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ಒಳ್ಳೆ ಸೀಟ್ ಕೊಡಿಸ್ತೀನಿ ಅಂತ ಕರೆದ್ರು. ಆದರೂ ಏನೇ ಕೊಡಿಸಿದ್ರು, ಮನೆಯಿಂದನೇ ಕೆಲಸ ಮಾಡಿದ್ರು ನಾವು BJP ಬಿಟ್ಟು ಯಾವ ಪಕ್ಷಕ್ಕೂ ಬರಲ್ಲ. ಯಾಕೆಂದರೆ ನಮ್ಮ ಯಡಿಯೂರಪ್ಪರು ಇರೋ ತನಕ ನಮಗೇನು ಕೆಲಸ ಆಗ್ತದಾವೆ ಅಂದರೆ ಬೇರೆ ಯಾರೂ ಕೆಲಸ ಮಾಡಿಲ್ಲ ಇವತ್ತಿಗೂ. ಇವತ್ತು ಯಡಿಯೂರಪ್ಪ ಆಗಲಿ, ಅವರ ಮಗ ರಾಘವಣ್ಣರಾಗಲಿ, ಮತ್ತು ಈಗ ಬೆಳವಣಿಗೆ ಮುಂಚೆಯಲ್ಲಿ ವಿಜಯೇಂದ್ರ ಅಣ್ಣರಿದ್ದಾರೆ. ಇವರು ಮೂವರು ನಮ್ಮ ಸಮಾಜದ ವ್ಯಕ್ತಿಗಳಾಗಿ ಕಾರ್ಯದಲ್ಲಿ ನಿರ್ವಹಿಸುತ್ತಾ, ಅವರು ಯಾವುದೇ ಪಕ್ಷ ಆಗಲಿ, ಇದಾಗಲಿ, ಯಾವ ಜನಾಂಗದವರಾಗಲಿ ಯಾರಿಗೂ ಭೇದ ಭಾವ ಇಲ್ಲದೆ ಅವರು ಕೆಲಸ ಮಾಡ್ತಾ ಇವತ್ತು ಬಹಳ ಹೆಸರು ತಗೊಂಡು ಮೂವರು ಅಪ್ಪ ಮಕ್ಕಳು ಮೂವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಯಾರೇ ಕೇಳಿದ್ರು ಯಡಿಯೂರಪ್ಪರು ಇಲ್ಲದ್ರೆ ಭಾರಿ ಕಷ್ಟ. ಇನ್ನು ಮುಂದಾದ್ರೂ ನಮ್ಮ ಯಡಿಯೂರಪ್ಪರು ಬಿಟ್ಟು ಯಾವುದೇ ಪಕ್ಷ BJP ಪಕ್ಷ ಕೆಲಸ ಮಾಡೋಕ್ಕೆ ಹೋದರೆ ಯಾವ ಕೆಲಸನೂ ಮಾಡೋಂಗಿಲ್ಲ. ರಾಘಣ್ಣರು ಇವತ್ತು ನಮಗೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ಭದ್ರಾವತಿ, ಒಳವನ್ನೂರು, ಸನ್ನಾಸಿ ಕುಡುಮೆಗೆ ಗ್ರಾಮದಲ್ಲಿ ಇಡೀ ಸುತ್ತಮುತ್ತಲು ಏನವರು ಕ್ಷೇತ್ರ ಇದೆ ಆ ಹಳ್ಳಿಗೆಲ್ಲ ಅನುದಾನ ತಂದರೆ ಅಂದರೆ ಇವತ್ತು ರಾಘಣ್ಣರನ್ನ ನೆನೆಸ್ಬೇಕು. ರಾಘಣ್ಣರಂಥ ಕೆಲಸ ಇವತ್ತು ಮೇಲ್ಸೇತುವೆ ಆಗಲಿ, ರೈಲ್ವೆ ಇದಾಗಲಿ, ಇವತ್ತು ಟೈಮಿಗೆ ಬಸ್ ಹೋದಂಗೆ ರೈಲುಗಳನ್ನ ಸಂಚಾರ ಮಾಡಲು ಅಭಿವೃದ್ಧಿ ಮಾಡಿದ್ದಾರೆ. ಯಡಿಯೂರಪ್ಪರು ಅಷ್ಟೇ, ಎಷ್ಟೇ ಕೆಲಸ ಮಾಡಿದ್ರು ಸಿಗಂದೂರು ಸೇತುವೆ, ಸನ್ನಾಸಿ ಕುಡುಮೆಗೆ ಸೇತುವೆ ಇವತ್ತು ಮಾಡಿದ್ದಾರೆ ಅಂದರೆ ಇವತ್ತು ಜನ ಈ ಅಂಕಲ್ನವರು, ಹೊನ್ನಾಳಿ ತಾಲೂಕಿನವರು ಯಾರೋ ದೋಣಿಯಲ್ಲಿ ದಾಟಕ್ಕೆ ಬರ್ತದಲ್ಲ ಎದುರಿ ವಾಪಸ್ ಹೋಗ್ಬಿಡೋರು. ನನಗೆ ಗೊತ್ತಿರೋಂಗೆ ಇವತ್ತು ಯಡಿಯೂರಪ್ಪರನ್ನ ಫೋಟೋ ಇಟ್ಟು ಮನೆಗೂ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಅಂಥ ವ್ಯಕ್ತಿಯನ್ನು ಇವತ್ತು ನಾವು ಮರೆಯಲು ಆಗ್ತಾಯಿಲ್ಲ. ಇವತ್ತು ಅವರಿಂದ ಒಂದು ಸೇತುವೆ ಆಗಿ ಜನಗಳಿಗೆ ಬಹಳ ಉಪಕಾರ ಆಗಿದೆ. ಅಲ್ಲಿಂದ ಯಾವ್ಯಾವ ಒಂದು ಲಾರಿ ಇದಾಗಲಿ, ಈಗ ಶಿವಮೊಗ್ಗದ ಮೇಲೆ ಹೋಗೋಂಥವು ಹಾವೇರಿ ಮಾರ್ಗವಾಗಿ, ಕೈಮರದ ಮಾರ್ಗವಾಗಿ ದುರ್ಗ ಹೋಗ್ತಿದ್ದಾವೆ. ಅಷ್ಟು ಸೌಕರ್ಯ ಮಾಡಿದ್ದಾರೆ. ಇವತ್ತು ನಮ್ಮ ಯಡಿಯೂರಪ್ಪರು ಇರೋ ತನಕ ಈ ಪಕ್ಷ ಅಳಿಸಲು ಸಾಧ್ಯವಿಲ್ಲ. ಆದ್ರೂ 75 ದಾಟಿ 80ಕ್ಕೆ ಹೋದ್ರೂ ಅವರು ಹುಡುಗನಂತೆ ಮಾಡ್ತಿದ್ದಾರೆ. ನಮ್ಮ ಕೈಲಿ ಯಾರೂ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಗೆಲುವಿಂದ ಕೆಲಸ ಮಾಡಿ, ರಾಘಣ್ಣರು ಅಷ್ಟೇ, ಯಾರೇ ಕರೆದ್ರೂ ಯಾರೇ ಇದು ಮಾಡಿದ್ರು ಒಂದು ಸಣ್ಣ ಹುಡುಗ ಆಗಲಿ ಇವತ್ತು ಹೆಗಲ ಮೇಲೆ ಕೈ ಹಾಕ್ಯಂದು ಇದು ಮಾಡ್ತಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಪ್ರದೇಶದಲ್ಲಿ ಯಡಿಯೂರಪ್ಪ, ರಾಘಣ್ಣ ಅವರ ಪರವಾಗಿ ಒಬ್ಬರು ಎಲೆಕ್ಷನ್ ನಿಂತಿದ್ದರು, ಅಶೋಕ್ ನಾಯ್ಕರವರು. ಇವತ್ತು ನಮ್ಮ ಗ್ರಾಮಗಳಿಗೆ ಬೇಕಾದಷ್ಟು ಅನುದಾನಗಳನ್ನು ತಂದು ಇವತ್ತು ಹಳ್ಳಿ ಕಡೆ ಧೂಳು ಮಣ್ಣಿಲ್ದಂಗೆ ಕೆಲಸ ಮಾಡಿದ್ದಾರೆ. ಅಶೋಕ್ ನಾಯ್ಕರವರೆಲ್ಲ ನಿಜವಾಗಿ ಅವ್ರನ್ನೆಲ್ಲ ಮರೆಯಲು ಆಗ್ತಾಯಿಲ್ಲ. ಮುಂದೆ ಏನೇ ಕೆಲಸ ಬಂದ್ರೂ ನಮ್ಮದು ಯಾವ ಪಕ್ಷ, ಜನತಾ ಪಕ್ಷ, ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಯಾರು ನಮ್ಮ ಹೈಕಮಾಂಡ್ನಲ್ಲಿ ಸದಸ್ಯರನ್ನ ಆರಿಸಿ ನೀವೇ ಮಾಡಬೇಕು ಅಂತ ಹೇಳ್ತಾರೆ, ಅವರು ಕೆಲಸ ಮಾಡಿ ಯಾರು ಜಗಳ ಆಡ್ದಂಗೆ ಏನು ಅವ್ರು ಹೇಳ್ತಾರೆ ದೊಡ್ಡವರು ಅದರಂತೆ ನಡ್ಕೊಂಡು ಹೋಗಲಿ ಅಂತಂದೇಳಿ ಒಂದೆರಡು ಮಾತೇಳಿ ಮುಗಿಸ್ತೀನಿ. ನಮಸ್ಕಾರ.